ಶಿವು, ಈ ಬಾಳೆಗೊನೆ ಕೊಯ್ಲಿಗೆ ಬರ್ಬೇಕಾದ್ರೆ ಇನ್ನೊಂದ್ 2 ತಿಂಗಳು ಬೇಕಾಗ್ಬೋದಲ್ವಾ? ಹೌದು. ಅಂತ ಗೌಡ್ರೆ, ಹಾ? ಸೌಕಾರರು ಹಾ. ಹೊಸ ತೋಟಕ್ಕೆ ಅಡ್ವಾನ್ಸ್ ಕೊಡಂದ್ರು. ತೋಟ ನೋಡ್ಬೇಕಲ್ಲಪ್ಪ. ಗುರುವಾರ ಬರ್ತೀನಿ ಅಂತ ಹೇಳಿದಾರೆ. ಹಾ. ಅವಾಗ 2 ಒಟ್ಟಿಗೆ ನೋಡಿದ್ರೆ ಆಯ್ತು. ಆಯ್ತಪ್ಪ, ನಾನ್ ಸ್ವಲ್ಪ ಮಂಡಿವರ್ಗೂ ಹೋಗಿ ಬರ್ತೀನಿ. ಒಳ್ಳೇದಪ್ಪ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ನೀವು ಬನ್ನಿ. ಪರವಾಗಿಲ್ಲ, ನೀವೇ ಬನ್ನಿ. ನೀವೇ ಬನ್ನಿ. ಇಲ್ಲ, ನೀವೇ ಬನ್ನಿ. ಇಲ್ಲ, ನೀವು ಬನ್ನಿ. ಬನ್ನಿ, ನೀವೇ ಬನ್ನಿ. ನೀವೇ ಬನ್ನಿ. ಇಲ್ಲ, ನೀವೇ ಬನ್ನಿ. ಸರಿ ಹೋಯ್ತು. ನೀವು ಬನ್ನಿ ಅಂತಿದ್ರೆ ರಾತ್ರಿವರೆಗೂ ಇಲ್ಲೇ ಇರ್ಬೇಕಾಗುತ್ತೆ. ಗೌರಕ್ಕ, ನಮ್ ಶಿವಣ್ಣ ಇಂಥ ವಿಚಾರದಲ್ಲಿ ಸ್ವಲ್ಪ ಸ್ಲೋ. ನೀವೇ ಅವ್ರನ್ನ ಓವರ್ಟೇಕ್ ಮಾಡ್ಬಿಡಿ. ನೀವು ಸ್ವಲ್ಪ ಫಾಸ್ಟ್ ಇದ್ದೀರಾ. ಗೌರಿ, ಅರೆ ಶಿವಣ್ಣ, ಇನ್ನು ಇಲ್ಲೇ ಇದೆಯಲ್ಲಪ್ಪ. ಅದು ಇಲ್ಲಿ ನನ್ನ ಮಗಳು ಹೇಗೆ ಊಟ ತಂದಿದ್ದಾಳೆ, ಊಟ ಮಾಡ್ಕೊಂಡು ಹೋಗುವಂತೆ ಬಾ. ಅಯ್ಯೋ, ಆ, ಬೇಡ ಗೌಡ್ರೆ, ಸ್ವಲ್ಪ ಕೆಲ್ಸ ಇದೆ, ಮಂಡಿಗೆ ಹೋಗ್ಬೇಕು. ಊಟಕ್ಕೆ ಕರೆದಾಗ ಬೇಡ ಅನ್ಬಾರ್ದು. ಹೌದು. ಅವತ್ ಊಟ ಬೇಡ ಅನ್ಬಿಟ್ಟು ರಾತ್ರಿ ಎಲ್ಲ ಉಪವಾಸ ಇದ್ದಿದ್ದಾಯ್ತು. ಗಾಡಿ ಪಂಚರ್ ಆಗ್ತಂತ ತಳ್ಕೊಂಬರೋ ಅಷ್ಟೊತ್ತಿಗೆ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಗೌರಕ್ಕ, ಇವತ್ ಏನ್ ಸ್ಪೆಷಲ್? ಗಸಗಸೆ ಪಾಯಸ. ಹಂಗಾರೆ ನಮ್ ಶಿವಣ್ಣನ್ ಕೈ ಹಾಕಿ ತಳ್ಳಿದ್ರು ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಗಸಗಸೆ ಪಾಯಸ ತುಂಬಾ ಇಷ್ಟ.